ಒಬ್ಬ ಹೆಣ್ಮಗಳು ಪಟಾಚಾರ ಅಂತ. ಪಟಾಚಾರ ಅಂತ ಆಕೆ ಹೆಸರು. ಆಕೆಯ ಪತಿ ಇಬ್ಬರು ಸಣ್ಣವರು. ಮನೆ ಬಿಟ್ಟು ಏನು ಲಗ್ನ ಆಗಿ ಹೋದರು, ದೂರ ಹೋದರು. ಇದೊಂದು 2,500 ವರ್ಷದ ಹಿಂದೆ ನಡೆದ ಒಂದು ಘಟನೆ. ಪಟಾಚಾರ ತಾಯಿ ತಂದೆ ಕಳಿಸಿಕೊಟ್ರು ಈ ಮಗಳನ್ನು. ಆದರೆ ಏನು ಲಗ್ನ ಆಗಿತ್ತೋ ಇವರು ಶ್ರೀಮಂತರು. ತಾಯಿ ತಂದೆಗಳು ಶ್ರೀಮಂತ ಅಳಿಯನ್ನು ಮಾಡಬೇಕಂತ ಅವ್ರದ್ದು. ಈಕೆ ಒಬ್ಬ ಒಕ್ಕಲಿಗನ ಸಾದಾ ಹುಡುಗ, ಬಡ ಹುಡುಗ, ದುಡಿಯೋ ಹುಡುಗ. ಅವನು ಕೂಡ ಲಗ್ನ ಮಾಡಕೋಬೇಕಂತ ಆಕೆ. ಕೊನೆಗೆ ಎಲ್ಲರ ವಿರೋಧವಾಗಿ ಆಕೆ ಲಗ್ನ ಆದ್ಲು. ಆ ಹುಡುಗನು ಕೂಡ, ಹುಡುಗನಿಗೂ ಏನು ಹಣ ಇಲ್ಲ, ಅದರ ಶಕ್ತಿ, ದುಡಿಯೋ ಮನುಷ್ಯ. ಆತ ತನ್ನ ಹೆಂಡತಿಯನ್ನು ಕರ್ಕೊಂಡು ದೊಡ್ಡ ತ್ಯಾಗ, ಹುಡುಗನ ಸಲುವಾಗಿ ತ್ಯಾಗ ಮಾಡಿದ್ಲು. ಮನೆ ತ್ಯಾಗ. ಮನೆಯವರು ಹೇಳಿದರು, ನೀ ಲಗ್ನ ಆದೆ ಅಂದ್ರೆ ನಮ್ಮ ಮನೆಗೆ ಬರಬೇಡ. ನಮ್ಮ ಮನೆ ದೊಡ್ಡದು, ಇದು ಸಿರಿವಂತ ಮನೆ, ಸಂಬಂಧಗಳು ನಮ್ಮ ದೊಡ್ಡ. ಇಂಥ ಬಡ ಹುಡುಗನ್ನ ಲಗ್ನ ಆದರೆ ನಮ್ಮ ಗತಿ ಏನು? ಮತ್ತಿವ ಒಂದು ದುಡ್ಡು ತಗೊಳಕ್ಕೂ ತಯಾರಿರಲಿಲ್ಲ ಮಾವನ ಕಡೆಯಿಂದ. ಇದು ಸಮಸ್ಯೆ. ಅವರು ಹೇಳಿದರು, ಮನೆ ಕಟ್ಟಿ ಕೊಡ್ತೇವೆ, ಬೇಕಾದ್ರೆ ಮನೆ ಚಲೋ ಮನೆ ಕೊಡ್ತೇವೆ, ಹೊಲ ಕೊಡ್ತೇವೆ, ಮಾಡು ಅಂದ್ರೆ. ಇಲ್ಲ ಅಂತ, ನಿಮ್ಮ ತಗೊಳ್ಳೋದಿಲ್ಲ, ನಾನು ಬದುಕೋದು ಅದೇ ರೀತಿ. ಎಂಥವನ್ನ ಲಗ್ನ ಮಾಡಿದ ಬಳಿಕ ಅವರು ಮನೆಯಾಗಿ ಇಟ್ಕೊಳ್ಳಿಲ್ಲ. ಇಬ್ಬರು ಹೊರಟು ಹೋದರು, ಮನೆಗೆ ಬರಬೇಡ ಅಂತ ಹೇಳಿದರು. ಇವ್ರ ಮನೆಯಾಗೂ ಏನೂ ಇಲ್ಲ. ಅವರು ಇಬ್ಬರು ಹೋಯಿತು, ದೂರ ಹೋಗಿ ಅಲ್ಲಿಂದ ಜೀವನ ಬಹಳ ಚಂದ ಸಾಗಿಸ್ತಿದ್ರು. ಯಾಕೆ? ಇಬ್ಬರು ದುಡಿಮೆಯನ್ನು ಪ್ರೀತಿಸಿದವರೇ ವಿನಃ ದುಡ್ಡನ್ನು ಪ್ರೀತಿಸಿದವರಲ್ಲ. ಸುಂದರ ಜೀವನ ಸಾಗಿಸಿದ್ರು. ಒಂದು ಮಕ್ಕಳಾದವು 1-2. ಆವಾಗ ಪಟಾಚಾರ